ವೈಪರೀತ್ಯ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನಲ್ಲಿ ಒಂದು ದುರಂತ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನಲ್ಲಿ ಘೋರ ದುರಂತ ಸಂಭವಿಸಿದೆ. 5 ಕನ್ನಡಿಗರ ಚಾರಣಿಗರ ದುರ್ಮರಣ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 19 ಮಂದಿ ಕಣ್ಮರೆ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿಂಧು, ಆಶಾ, ಸುಜಾತ, ವಿನಾಯಕ್, ಚಿತ್ರ ಮೃತರು ಅಂತ ಹೇಳಲಾಗ್ತಾ ಇದೆ. ಈಗ 5 ಜನರನ್ನ ಇವರ ಮೃತದೇಹವನ್ನ ಉತ್ತರಾಕಾಶಿಗೆ ಕಳುಹಿಸಿಕೊಡ್ಲಾಗಿದೆ. ಇನ್ನು ನಾಳೆ ಮತ್ತೆ ಕಾರ್ಯಾಚರಣೆಯ ಕೆಲಸ ಕೂಡ ಶುರು ಮಾಡಿಕೊಳ್ಳಲಾಗುತ್ತೆ. ಉತ್ತರಾಖಂಡ್ ರಾಜ್ಯಕ್ಕೆ ಚಾರಣಕ್ಕೆ ಅಂತ ಹೋಗಿದ್ದಂತಹ ಕರ್ನಾಟಕದ 9 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ನಡೆದಿದೆ. ಉತ್ತರಾಕಾಶಿ ಜಿಲ್ಲೆಗೆ ಟ್ರೆಕ್ಕಿಂಗ್ಗೆ ಅಂತ 22 ಜನ ಕರ್ನಾಟಕದಿಂದ ಹೋಗಿರ್ತಾರೆ. ಈ ಪೈಕಿ 9 ಮಂದಿ ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಇನ್ನು ಉಳಿದ 6 ಜನರ ರಕ್ಷಣೆಯನ್ನ ಕೂಡ ಈಗ ಅಲ್ಲಿನ ರಕ್ಷಣಾ ತಂಡ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರನ್ನು ಕೂಡ ಈಗ ಉತ್ತರಾಖಂಡ್ಗೆ ಕಳುಹಿಸಿದ್ದಾರೆ. ಅವರು ಕೂಡ ಅಲ್ಲಿ ಎಲ್ಲಾ ರೀತಿಯ ಪರಿಶೀಲನೆಯನ್ನ ನಡೆಸಿ ಅಧಿಕಾರಿಗಳ ಜೊತೆಗೆ ಮಾತನಾಡಿರುವಂತಹ ಘಟನೆ ಕೂಡ ಇವತ್ತು ನಡೀತು. ಗಮನಿಸ್ತಾ ಇದ್ರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅಲ್ಲಿನ ಹವಾಮಾನ ವೈಪರೀತ್ಯ ಯಾವ ರೀತಿಯಾಗಿದೆ ಅನ್ನೋ ಮಾಹಿತಿಯನ್ನ ಈಗ ರಕ್ಷಣೆ ಮಾಡಿರುವಂತಹ 8 ಮಂದಿ ಚಾರಣಿಗರಿಗೆ ಡೆಹ್ರಾಡೂನ್ ನಲ್ಲಿ ತಂಗೋದಿಕ್ಕೆ ಅಲ್ಲಿಯ ಅಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ 3 ಚಾರಣಿಗರಿಗೆ ಬಟವಾಡಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ 2 ಚಾರಣಿಗರು ಸೇಫ್ ಆಗಿದ್ದು ಸಿಲ್ಲಾ ತಲುಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರೇ ಅಲ್ಲಿಗೆ ಹೋಗಿ ತಲುಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಇನ್ನು ಚಾರಣಿಗರ ತಂಡದೊಂದಿಗೆ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಸ್ಕ್ರೀನ್ ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಚಾರಣಿಗ ಭಟ್ಟನ್ನವರ ಜೊತೆ ಸಿಎಂ ಅವರು ಕೂಡ ಫೋನ್ ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.